ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ದಿನ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಆ್ಯಕ್ಚುಲಿ 7 ಗಂಟೆಗೆ ಎದ್ದೇಳೋದು. ಇವಾಗ ಶೀತ ಇರೋದ್ರಿಂದ ಎದ್ಬಿಟ್ಟು ಕಾರ್ನ್ ಇತ್ತು ಅಂತ ಶ್ರೀನಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡೆ. ಹಾಗೆ ಅವನ ಸ್ಕೂಲಿಗೆ ರೆಡಿ ಮಾಡಿ ನಾಷ್ಟಕ್ಕೆ ಅವರೆಕಾಳು ಮಂಡಕ್ಕಿ ಮಾಡ್ಕೊಂಡಿದ್ವಿ. ಹಾಗೆ ಅವ್ರ ಡ್ಯಾಡಿ ಶ್ರೀನಿನ ಸ್ಕೂಲಿಗೆ ಬಿಡೋಕ್ಕೆ ಹೋದ್ರು. ಆ ಗ್ಯಾಪಲ್ಲಿ ನಾನು ಅವರೆಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅವ್ರ ಬಾಕ್ಸ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಫುಲ್ ಅವರೆಕಾಳು ನಮ್ಮ ಮನೇಲಿ ಸಾಂಬಾರು, ತಿಂಡಿ, ತೊಗರಿಕಾಳು ಆಯಿತು. ಇವಾಗ ಅವರೆಕಾಳು ನಡೀತಾ ಇದೆ ನಮ್ಮ ಮನೇಲಿ. ಹಾಗೆ ಅವ್ರು ಹೋಗೋದ್ರೊಳಗೆ ಬೇಗ ಬೇಗ ನನ್ನ ಕೆಲಸ, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದು ಎಲ್ಲ ಅವ್ರು ಇರಬೇಕಾದ್ರೇ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಶ್ರೀಕರ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ. ಹಾಗಾಗಿ ಎಲ್ಲ ಕೆಲಸ ಮಾಡಿಕೊಂಡು ಅವ್ರ ಅಪ್ಪ ಕೂಡ ಕೆಲಸಕ್ಕೆ ಹೋಗೋಕೆ ರೆಡಿ ಆದರು. ಅವ್ರನ್ನ ಹಾಗೆ ಶ್ರೀಕರ್ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವನು ಮಲ್ಕೊಂಡ. ಅವನನ್ನು ಮಲಗಿಸಿ ನನಗೆ ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ವಾಶ್ ಮಾಡೋದು, ಬಟ್ಟೆ ಸೋಕ್ ಮಾಡಿದ್ದೆ. ಇವಾಗ ಅವನು ಮಲಗಿರೋದು 10:45 ಮಲಗಿದ್ದಾನೆ. 1 ಅವರ್ ಮಲಗ್ತಾನೆ. ಅಷ್ಟರೊಳಗೆ ಬಟ್ಟೆ ಕೂಡ ವಾಶ್ ಮಾಡ್ಕೋತೀನಿ. ಬಟ್ಟೆ ವಾಶ್ ಮಾಡಿಕೊಂಡು ಹಾಗೆ ಆರೆಂಜ್ ಇತ್ತು, ಅದು ಸ್ವಲ್ಪ ಹುಳಿ ಇತ್ತು ಅಂತ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು, ಏನು ಶುಗರ್ ಹಾಕಿಲ್ಲ, ಹಾಗೆಯೇ ಗ್ರೈಂಡ್ ಮಾಡಿಕೊಂಡೆ. ಶೋಧಿಸ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಂಡು ನಾನು ಕುಡಿದೆ. ಹಾಗೆ ಶ್ರೀಕರ್ಷನಿಗೂ ತೆಗೆದಿಟ್ಟಿದ್ದೀನಿ. ನಾನು ಶುಗರ್ ಅಷ್ಟೊಂದು ತಿನ್ನಲ್ಲ, ಹಾಗಾಗಿ ಉಪ್ಪು ಖಾರ ಹಾಕ್ಕೊಂಡೆ. ನೀವು ಟ್ರೈ ಮಾಡಿದರೆ ಹೇಳಿ. ಹಣ್ಣಿಗೆಲ್ಲ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಬಟ್ ಈ ಥರ ಚೆನ್ನಾಗಿತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಪೈನಾಪಲ್ ಫ್ಲೇವರ್ ಥರ ಇತ್ತು. ಹಾಗೆ 11:15 ಆಯಿತು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಶ್ರೀನಿಂಗ್ ಕರ್ಕೊಂಡು ಬರಬೇಕು ಸ್ಕೂಲಿಂದ. ನಾನಿಲ್ಲಿ ಡರ್ಮಾ ಅವರ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು 2 ವೀಕಿಂದ. ನೋಡ್ತಾ ಇರ್ಬೋದು ನನ್ನ ಮುಖದ ತುಂಬ ಪಿಂಪಲ್ಸ್ ಮಾರ್ಕ್ಸ್ ಇದೆ, ಇನ್ನೂ ಹೋಗಿಲ್ಲ, ಎಷ್ಟೋ ದಿನ ಆಯಿತು. ಇದನ್ನು 3 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಟರ್ ಅನಿಸಿದೆ, ನೋಡೋಣ. ಹಾಗೆ ನಾನು ರೆಡಿ ಆಗೋಷ್ಟಿಗೆ 12:05 ಆಯಿತು. ಪಾಪು ಇನ್ನೂ ಮಲಗಿದ್ದ. ಅಕ್ಕಂಗೆ ಹೇಳಿ ಅಕ್ಕನ ಹತ್ರ ಬಿಟ್ಟು ಹೋಗ್ತಾಯಿದ್ದೀನಿ. ಸ್ಕೂಲ್ಗೆ ನಮ್ಮ ಮನೆಯಿಂದ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. 2 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಬರೋದ್ರೊಳಗೆ ಒಂದು ಅರ್ಧ ಗಂಟೆ ಬೇಕು. ಅವ್ನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬರೋಣ ಅಂತ ಹೊರಟೆ. ಅವರಪ್ಪ ಇದ್ದಿದ್ರೆ ಅವರಪ್ಪನೇ ಪಿಕಪ್ಪು ಡ್ರಾಪು ಮಾಡ್ತಾಯಿದ್ರು. ಇವತ್ತು ಕೆಲಸ ಇದೆ ಅಂತ ಬೇಗ ಹೋದರು, ಅದಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ. ಅಮ್ಮ ಇದ್ದಿದ್ರೆ ಅಮ್ಮ ಕೂಡ ಬರ್ತಾಯಿದ್ರು. ಅಮ್ಮನೂ ಮಾರ್ಕೆಟಿಗೆ ಹೋಗಿದ್ರು ಅಂತ ನಾನೇ ಸ್ಕೂಲ್ ಹತ್ರ ಬಂದು ಕರ್ಕೊಂಡು ಬರೋಣ ಅಂತ ಹೋದೆ. ಇವಾಗ ಲಂಚ್ ಬ್ರೇಕ್ ಬಿಟ್ಟಿದ್ರು. ಅವ್ರದ್ದು ಆಲ್ರೆಡಿ ಆಗಿರುತ್ತೆ, 11-11:15 ಮುಗಿಸಿರ್ತಾರೆ. ರೂಮ್ ಒಳಗಿದ್ದ, ಕ್ಲಾಸ್ ರೂಮಲ್ಲಿದ್ದ, ಹೋಗಿಬಿಟ್ಟು ಕರ್ಕೊಂಡು ಬರ್ತೀನಿ. ಹಾಗೆ ಪಿಕ್ನಿಕ್ ಅಂತ ಹೇಳ್ತಾಯಿದ್ರು ಅವ್ರ ಸ್ಕೂಲಲ್ಲಿ. ಮ್ಯಾಮ್ ಹತ್ರ ಮಾತಾಡ್ಕೊಂಡು ಬಂದೆ. ಇವಾಗ ಶೀತ ಇರೋದ್ರಿಂದ, ಇವಾಗ ಪ್ರಿ-KG ಇರೋದ್ರಿಂದ ಅವನು ಬೇಡ ಅಂತ ಹೇಳಿದೆ ನಾನು. ಹಾಗೆ ಅವ್ನು ಕರ್ಕೊಂಡು ಇವತ್ತು ಏನೇನಾಯಿತು ಎಲ್ಲ ಹೇಳ್ತಾ ಇದ್ದ, ಅದನ್ನು ಕೇಳಿಕೊಂಡು ಮನೆ ಕಡೆ ಬಂದ್ವಿ. ಪಾಪ ಅವ್ನು ನಡ್ಕೊಂಡು ಬರ್ತಾನೆ, ಎತ್ಕೋ ಅಮ್ಮ ಅಂತ ಹೇಳಲ್ಲ. ನಮ್ಮಮ್ಮ ಬಂದರೆ ಅಮ್ಮಗೆ ಹೇಳ್ತಾನಂತೆ ಎತ್ಕೋ ಅಂತ. ಅಜ್ಜಿ ಎತ್ಕೋ ಅಂತಾನಂತೆ. ಅದಕ್ಕೆ ನಮ್ಮಮ್ಮ ಬರೋದೇ ಇಲ್ಲ ಅವ್ನು ಕರ್ಕೊಂಡು ಬರೋಕ್ಕೆ ಸ್ಕೂಲಿಂದ. ಹಾಗೆ ಮನೆ ಹತ್ರ ಬಂದ್ವಿ. ಇವ್ನು ಫುಲ್ ಕಳ್ಕೊಂಡ್ಬಿಟ್ಟಿದ್ದ ನನ್ನನ್ನು. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಮತ್ತೆ ಅವರೆಕಾಳು ಸಾಂಬಾರು ಇತ್ತಲ್ಲ, ಅದಕ್ಕೆ ನಾನು ಜೋಳದ ಮುದ್ದೆ ಮಾಡ್ಕೊಂಡಿದ್ದೆ. ಹಾಗೆ ತಿಂದುಬಿಟ್ಟು ಆಟ ಆಡ್ಕೊತಾ ಇದ್ದರು. ಹಾಗೆ ನಾನು ಸೀರೆ ಇತ್ತು ಅಂತ ಅಮ್ಮ ಕೊಟ್ಟಿದ್ದರು, ಹಳೆ ಸೀರೆ, ಅದಕ್ಕೆ ಮ್ಯಾಟ್ ಹಾಕ್ಕೋತಾ ಇದ್ದೀನಿ. ಈ ಥರ ಫ್ರೀ ಟೈಮಲ್ಲಿ ಅವರಿಬ್ಬರು ಆಟ ಆಡ್ಕೊತಾ ಇದ್ದರೆ ಹಿಂಗೇನಾದರೂ ಒಂದು ಕೆಲಸ ಮಾಡ್ಕೋತಾ ಇರ್ತೀನಿ. ಮ್ಯಾಟ್ ಹಾಕ್ಕೋತಾ ಇದ್ದೀನಿ. ಕಿತಾಪತಿ ಹೆಂಗಸ್ರೆ ಅಂತ ಗಿಲ್ಲಿಯವ್ರು ಹೇಳ್ತಾರೆ, ಬಟ್ ಇವ್ರು ಕಿತಾಪತಿ ಗಂಡಸರಾಗಿದ್ದರು. ಹಾಗೆ ಅಮ್ಮ ಕಾರ್ನ್ ತಂದಿದ್ದರು ಮಾರ್ಕೆಟಿಂದ, ಅದನ್ನು ಸ್ವಲ್ಪ ಸುಟ್ಕೊಂಡು ಲೆಮನ್ ಹಾಗೆ ಉಪ್ಪು ಹಾಕ್ಕೊಂಡು ತಿಂತಾಯಿದ್ವಿ. ಹಾಗೆ ನೋಡಿ ಗ್ಯಾಪಲ್ಲಿ ಇಷ್ಟು ಹಾಕಿದ್ದೀನಿ, ಒಂದು ದಿನಕ್ಕೆ ಫುಲ್ ಮುಗಿಸ್ಬಿಡ್ತೀನಿ. ಹಾಗೆ ಸಂಜೆ 5 ಗಂಟೆ ಆಯಿತು. ಅಪ್ಪ ಕೆಲಸದಿಂದ ಬಂದ್ರಲ್ಲ, ಟೀ ಮಾಡ್ಕೊತಾ ಇದ್ದೀನಿ ಅವ್ರಿಗೆ. ಟೀ ಮಾಡಿಕೊಟ್ಟು ಹಾಗೆ ಶ್ರೀನಿನ ಹೋಮ್ವರ್ಕ್ ಮಾಡಿಸೋಣ ಅಂತ ಹೋಮ್ವರ್ಕ್ ಮಾಡಿಸ್ತಾಯಿದ್ದೀನಿ. ಆ ಗ್ಯಾಪಲ್ಲಿ ಕೂಡ ಮ್ಯಾಟ್ ಹಾಕೋದು ಮುಗಿಸಿದೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ ಫೈನಲ್ ಲುಕ್. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಅವರೆಕಾಳು ಸಾಂಬಾರು ಇತ್ತಲ್ಲ ನೈಟ್ ಡಿನ್ನರ್ಗೆ, ಅದಕ್ಕೆ ರಾಗಿ ಮುದ್ದೆ ಮಾಡಿಕೊಂಡೆ.
ಹಾಗೆ ಶ್ರೀಕರ್ಗೆ ಶ್ರೀನಿಗೆ ಊಟ ತಿನ್ನಿಸಿ ಅವ್ರನ್ನೂ ಮಲಗಿಸಿದ್ದಾಯಿತು. ಇದು ಯಾವ ಥರ ಸ್ಟೈಲ್ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು ಈ ಥರನೇ ಮಲಗ್ತಾರೆ. ಹಾಗೆ ಹಳ್ಳಿ ಪವರ್, ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಮಲಗಿದ್ದಾಯಿತು. ನನ್ನ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.